ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೈತಲ್. ಇವತ್ತು ನಾವು ಅಭಿಮನ್ಯುವಿನ ಚಕ್ರವ್ಯೂಹದ ಕತೆ ತಿಳಿಯೋಣ ಬನ್ನಿ. ಕುರುಕ್ಷೇತ್ರ ಯುದ್ಧದ 13ನೇ ದಿನ ಕೌರವರು ಒಂದು ಭಯಾನಕ ಚಕ್ರವ್ಯೂಹ ರಚನೆ ಮಾಡಿರ್ತಾರೆ. ಅದರ ಒಳಗೆ ಹೋಗೋದು ಎಷ್ಟು ಕಷ್ಟನೋ ಅದರ ಹೊರಗಡೆ ಬರೋದು ಅದಕ್ಕಿಂತ ತುಂಬ ಕಷ್ಟ. ಆದರೆ ಪಾಂಡವರು ಈ ವ್ಯೂಹವನ್ನು ಹೊಡೆದೇ ಇದ್ದರೆ ಯುದ್ಧದಲ್ಲಿ ಭಾರಿ ನಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಅರ್ಜುನನ ಮಗನಾದ ಅಭಿಮನ್ಯು ಮುಂದೆ ಬರ್ತಾನೆ. ಅವನು ಹೇಳ್ತಾನೆ, ನನ್ನ ಅಪ್ಪನಾದ ಅರ್ಜುನ ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಆದರೆ ಹೊರಗೆ ಹೆಂಗೆ ಬರಬೇಕು ಅಂತ ಹೇಳ್ಕೊಟ್ಟಿಲ್ಲ. ದೊಡ್ಡಪ್ಪ ಯುಧಿಷ್ಠಿರ ಸಮ್ಮತಿ ಕೊಟ್ಟರೆ ನಾನು ಭೇದಿಸಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ಪಾಂಡವರು ಇದಕ್ಕೆ ನಿರಾಕರಿಸ್ತಾರೆ. ತುಂಬ ಹೊತ್ತು ಯೋಚನೆ ಮಾಡಿದ ಯುಧಿಷ್ಠಿರ ಒಪ್ಪಿಗೆ ಕೊಡ್ತಾನೆ. ಆದರೆ ಅಭಿಮನ್ಯು ಕೇಳ್ತಾನೆ, ನೀನು ಯಾವುದೇ ಕಾರಣಕ್ಕೂ ಭೀಮನನ್ನು ಬಿಟ್ಟು ಹೋಗಬೇಡ ಅಂತ. ಅದೇ ರೀತಿ ಅಭಿಮನ್ಯು ತನ್ನ ರಥದ ಹಿಂದೆ ಎಲ್ಲ ರಥಗಳು ಬರಲಿ ಅಂತ ಸನ್ನೆ ಮಾಡ್ತಾ ಹೇಳ್ತಾನೆ. ಹಾಗೆಯೇ ಚಕ್ರವ್ಯೂಹದ ಸುತ್ತ ತನ್ನ ರಥ ಸುತ್ತುತ್ತಾರೆ ಹೇಳಿಸ್ತಾನೆ. ಈಗ ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸುವ ಜಾಗ ಸಿಗುತ್ತೆ. ಹಾಗೆ ಅವನು ಚಕ್ರವ್ಯೂಹ ಭೇದಿಸಿದ ತಕ್ಷಣವೇ ಜಯದ್ರಥ ಬಂದು ಪಾಂಡವರನ್ನೆಲ್ಲರೂ ಅಡ್ಡ ಹಾಕೋತಾನೆ. ಅಷ್ಟರಲ್ಲಿ ಚಕ್ರವ್ಯೂಹ ಮುಚ್ಚೋಗುತ್ತೆ. ಈಗ ಚಕ್ರವ್ಯೂಹದೊಳಗಡೆ ಏಕಾಂಗಿಯಾಗಿ ಅಭಿಮನ್ಯು. ಕ್ಷಣಕಾಲವೂ ಭಯವನ್ನೇ ತೋರಿಸಿದ ಅಭಿಮನ್ಯು ತನ್ನ ಎದುರಿಗೆ ಸಿಕ್ಕವರನ್ನೆಲ್ಲರನ್ನೂ ಕೊಲ್ತಾನೆ ಹೋಗ್ತಾನೆ. ಹಾಗೆ ಕೊಲ್ತಾ ದುರ್ಯೋಧನ ಮಗನಾದ ಕುಮಾರ ಕೂಡ ಇವನ ಎದುರುಗಡೆ ಬರ್ತಾನೆ. ಲಕ್ಷ್ಮಣ ಕುಮಾರ ಹೇಳ್ತಾನೆ, ನಿನಗೆ ಧೈರ್ಯ ಇದ್ದರೆ ನನ್ನನ್ನು ಸೋಲಿಸು ಅಂತ. ಆಗ ಅಭಿಮನ್ಯು ಹೇಳ್ತಾನೆ, ಕಂದ, ಒಂದು ಸಲ ರಥ ಸಾರಥಿ ಹಾಗೆ ನಿನ್ನ ಸಂಪೂರ್ಣ ಸೈನ್ಯ ನೋಡ್ಕೊಂಬಿಡು, ನಿನ್ನ ಗುರು ಹಿರಿಯರ ಆಶೀರ್ವಾದನೂ ಪಡೆದುಬಿಡು ಅಂತ ಹೇಳಿ ಕೆಲವೇ ಕ್ಷಣದಲ್ಲಿ ಅವನು ಕತ್ತರಿಸಿ ಬಿಸಾಕ್ತಾನೆ. ಈ ಆಘಾತ ಕೌರವ್ರಿಗೆ ಹೆಂಗಿತ್ತು ಅಂತಂದರೆ ದುರ್ಯೋಧನ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಕೌರವರ ಪ್ರಮುಖ ಯೋಧರು ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃತವರ್ಮ ಇವರೆಲ್ಲರೂ ಒಟ್ಟಿಗೆ ಬಂದ್ರೂ ಅಭಿಮನ್ಯು ಸೋಲ್ಸೋಕ್ಕಾಗೋದಿಲ್ಲ. ಇವನ್ನೆಲ್ಲರೂ ಒಂದೇ ಸಲಕ್ಕೆ ಹಿಮ್ಮೆಟ್ಟಿಸಿ ಎಲ್ಲರನ್ನೂ ಹಿಂದೆ ಕಳಿಸ್ತಾನೆ. ಇವನ ಯುದ್ಧ ಕೌಶಲ್ಯವನ್ನು ದ್ರೋಣಾಚಾರ್ಯರೇ ಮೆಚ್ಚುತ್ತಾರೆ. ಇದಾದ ಕೆಲವೇ ಕ್ಷಣದಲ್ಲಿ ಕರ್ಣ ಒಂದು ಅಭಿಮನ್ಯುವಿಗೆ ಎದುರಾಗ್ತಾನೆ. ಈಗ ಅಭಿಮನ್ಯು ಹೆಚ್ಚು ಸಮಯ ತಗೊಳ್ದೇನೆ ಕರ್ಣನಿಗೆ ಒಂದು ಮಹಾಸ್ತ್ರದಿಂದ ಪೆಟ್ಟು ಕೊಡ್ತಾನೆ. ಆ ಅಸ್ತ್ರದ ಪೆಟ್ಟು ಕರ್ಣನಿಗೆ ಹೆಂಗಿರುತ್ತೆ ಅಂತಂದರೆ ಅವನ ರಥದಲ್ಲಿ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಇದನ್ನು ಕಂಡಂತ ಅವನ ಸಾರಥಿ ಅವನ ಯುದ್ಧದಿಂದ ಆಚೆ ಕರ್ಕೊಬರ್ತಾನೆ. ಕೌರವರ ಕಣ್ಣೆದುರಿಗೇನೆ ಕೌರವರ ಸೈನ್ಯ ಸೂರ್ಯನ ಮುಂದೆ ಮಂಜು ಕರಗೋ ಥರ ಅಭಿಮನ್ಯು ಮುಂದೆ ಕರಗ್ತಾ ಹೋಗ್ತಾ ಇದೆ. ಇವನನ್ನು ಏನು ಮಾಡೋದು ತಡೆಯೋರಾಗಲಿ ಹಿಡಿಯೋರಾಗಲಿ ಯಾರೂ ಇಲ್ಲ. ಜಿಂಕೆಗಳ ಗುಂಪಲ್ಲಿ ಒಂದು ಸಿಂಹ ನುಗ್ಗದಂಗೆ ಇವನು ನುಗ್ಗಿದ್ದಾನೆ. ಎಂಥ ಮಹಾರಥಿ ಎದುರಲ್ಲಿ ನಿಂತ್ರೂ ಕೆಲವೇ ಬಾಣದಲ್ಲಿ ಅವರನ್ನು ಸೋಲಿಸಿ ಹಿಮ್ಮೆಟ್ಟಿಸ್ತಾನೆ, ಇಲ್ಲಾಂದರೆ ಕೊಂದಾಕ್ತಾನೆ. ದ್ರೋಣಾಚಾರ್ಯರು ಯೋಚನೆ ಮಾಡ್ತಾರೆ, ಇವನು ಅರ್ಜುನನ ಮೀರಿಸಿದಂಥ ವೀರ ಅಂತ. ಯಾಕಂದರೆ ಇಲ್ಲಿವರೆಗೂ ಅಭಿಮನ್ಯು ಯಾವುದೇ ಯುದ್ಧ ಮಾಡಿದ್ದಾನೆ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಆದರೆ ಅಭಿಮನ್ಯುವಿನ ಗುರುಗಳು ಯಾರು ಗೊತ್ತಾ? ಒಂದು ಅವನ ತಂದೆ ಅರ್ಜುನ ಆದರೆ ಇನ್ನೊಂದು ಅವರ ಮಾನವರಾದ ಕೃಷ್ಣ ಬಲರಾಮರು. ಸಮಸ್ತ ಅಸ್ತ್ರಶಸ್ತ್ರಗಳನ್ನು ಹೆಂಗೆ ಯೂಸ್ ಮಾಡಬೇಕಂತ ಎಲ್ಲ ಗೊತ್ತಿರುತ್ತೆ ಅಭಿಮನ್ಯುವಿಗೆ. ಇದನ್ನು ಬಳಸ್ತಾನೆ ಮೂಲೆಯಲ್ಲೂ ತನ್ನನ್ನು ತೋರಿಸ್ಕೊತಾನೆ. ಒಂದೊಮ್ಮೆ ಅಶ್ವತ್ಥಾಮ, ಒಂದೊಮ್ಮೆ ಕೃತವರ್ಮ, ಒಂದೊಮ್ಮೆ ಕರ್ಣ, ಒಂದೊಮ್ಮೆ ದ್ರೋಣ, ಯಾರೇ ಬರಲಿ ಹಿಮ್ಮೆಟ್ಟಿಸಿಂದ ಕಳಿಸ್ತಾನೆ ಇರ್ತಾನೆ. ಅವನ ಶರಾಘಾತಕ್ಕೆ ಸೈನ್ಯವೇ ದಿಕ್ಕು ಅಪಾಲ ಓಡ್ತಾ ಇರುತ್ತೆ. ಗಜಸೇನೆಗೆ ಯಾವ ರೀತಿ ಪೆಟ್ಟು ಕೊಟ್ಟಿರ್ತಾನಂದರೆ ಗಜಸೇನೆ ಅವರವ್ರನ್ನೇ ತುಳಿಯೋಕ್ಕೆ ಶುರು ಮಾಡಿರ್ತವೆ. ಅಶ್ವಸೇನೆಯ ಎಷ್ಟೋ ಕುದುರೆಗಳು ಅಲ್ಲಲ್ಲೇ ಸತ್ತು ಬಿದ್ದಿರ್ತವೆ. ಅಭಿಮನ್ಯುವಿನ ರಥ ಹೋದ ಕಡೆಲ್ಲ ಹೆಣದ ರಾಶಿಗಳೇ. ಅವನ ಕಣ್ಣಿಗೆ ಬಿದ್ದರು ಅಂದರೆ ಒಂದು ಸಾಯ್ತಾರೆ ಇಲ್ಲ ಸೋಲ್ತಾರೆ. ಒಂದೊಮ್ಮೆ ತುಂಬಾ ಕೋಪಗೊಂಡಂಥ ದುರ್ಯೋಧನ ತಾನೇ ಕೊಲ್ತೀನಿ ಅಂತ ಮುಂದೆ ಬರ್ತಾನೆ. ಅಷ್ಟರಲ್ಲಿ ದ್ರೋಣರು ಅವನನ್ನು ತಡೆದು, ಈ ಟೈಮಲ್ಲಿ ನೀನು ಹೋಗ್ಬೇಡ, ಈ ಟೈಮಲ್ಲಿ ನೀನು ಅವನ ಕೈ ಸಿಗಾಕೊಂಡ್ರೆ ಇವತ್ತೇ ಯುದ್ಧ ಮುಗಿದೋಗ್ತದೆ ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ದುಶ್ಯಾಸನ ಹೋಗ್ತೀನಿ ಅಂತ ಹೇಳ್ತಾನೆ. ದುಶ್ಯಾಸನ ಹೇಳ್ತಾನೆ, ಅಣ್ಣ ದುರ್ಯೋಧನ, ನೀನು ನೋಡ್ತಾ ಇರು, ಇವನನ್ನು ನನಗೆ ಕ್ಷಣಕಾಲದಲ್ಲಿ ಕೊಂದಾಗ್ತೇನೆ. ಇವನ ಸಾವಿನ ಸುದ್ದಿ ಕೇಳಿ ಅರ್ಜುನ ಕೂಡ ಸುತ್ತೋಗ್ತಾನೆ. ಅರ್ಜುನ ಸುತ್ತ ಅಂದರೆ ಯಾವ ಪಾಂಡವರು ಉಳಿಯೋದಿಲ್ಲ. ಇದು ಸಂಜೆ ಮುಗಿಯೋಷ್ಟೊತ್ತಿಗೆ ಯುದ್ಧ ನಿನ್ನ ಪರ ಆಗಿರುತ್ತೆ ಅಂತ ಹೇಳ್ತಾನೆ. ಅದೇ ರೀತಿ ಹೋಗಿ ಅಭಿಮನ್ಯು ಮೇಲೆ ದಾಳಿ ಮಾಡ್ತಾನೆ. ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಇಂಥ ಮಹಾರಥರಿಗೆ ದಿಗ್ಲು ಬೆಳೆದವನು ಇವನು ದಿಗ್ಲು ಬೀಳ್ತಾನ. ಅಭಿಮನ್ಯುವನ್ನ 2-3 ಬಾಣ ತಡ್ಕೊಳಕ್ಕೆ ಆಗ್ದಿರಾನೆ ರಥದಲ್ಲಿ ಕುತ್ಕೊಂತಾನೆ ದುಶ್ಯಾಸನ. ಆಗ ಅಭಿಮನ್ಯು ಹೇಳ್ತಾನೆ ದುಶ್ಯಾಸನಿಗೆ, ನನ್ನ ದೊಡ್ಡಪ್ಪ ಭೀಮ ಪ್ರತಿಜ್ಞೆ ಮಾಡಿದ್ದಾರೆ, ನಮ್ಮ 100 ಸಹೋದರನ ನಮ್ಮ ದೊಡ್ಡಪ್ಪ ಭೀಮನೇ ಕೊಲ್ತೀನಿ ಅಂತ. ಇಲ್ಲಾಂದ್ರೆ ಇವತ್ತಿಗೆ ಈ ಯುದ್ಧ ಮುಗಿದೋಗ್ತಾ ಇತ್ತು, ಜೀವ ಸಹಿತ ಬಿಟ್ಟಿದ್ದೀನಿ, ಬದುಕೋ ಹೋಗುವಂತ ಅಂತಾನೆ. ಇದೆಲ್ಲ ನಡೀತಾ ಇದ್ದಂಗೆ ಕರ್ಣ ಬಂದು ದ್ರೋಣರ ಹತ್ರ ಕೇಳ್ತಾನೆ, ಆಚಾರ್ಯರೇ, ಈ ಬಾಲಕನನ್ನ ಹೆಂಗೆ ತಡೆಯೋದು ಅಂತ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಇಂಥ ಸಣ್ಣ ವಯಸ್ಸಿನಲ್ಲಿ ಇಂಥ ಅಸಾಧಾರಣ ಬಲ, ಇಂಥ ಶೂರ ವೀರನ ಹೆಂಗೆ ತಡೆಯೋಕ್ಕಾಗುತ್ತೆ? ತಡೆದ್ರೆ ಬರೀ ಆ ಧರ್ಮದಿಂದ ಮಾತ್ರ ತಡಿಬೋದು ಅಂತ ಹೇಳ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡಂತ ಕರ್ಣ ತನ್ನೆಲ್ಲ ಮಹಾರಥರಿಗೂ ಹೇಳ್ತಾನೆ, ನಿನ್ನ ಸುತ್ತುವರಿರಿ ಅಂತ. ಹೊರಗಿಂದ ಮೊದಲು ಬಂದಂತ ಬೃಹತ್ ಬಲನನ್ನ ಅಭಿಮನ್ಯು ಕೇವಲ ಒಂದೇ ಬಾಣದಿಂದ ಕತ್ತರಿಸಿ ಬಿಸಾಕ್ತಾನೆ. ಆದರೂ ಹಿಮ್ಮೆಟ್ಟದ ಕರ್ಣನ ಸೇನೆ ಅರ್ಜುನನ ಮಗನಾದ ಅಭಿಮನ್ಯುನ ಸುತ್ತುವರಿತದೆ. ಅಧರ್ಮದಿಂದ ಅಭಿಮನ್ಯುನ ರಥ, ಸಾರಥಿ, ಕುದುರೆಗಳು ಎಲ್ಲವನ್ನೂ ನಾಶ ಮಾಡಿಬಿಡ್ತಾರೆ. ಅವನ ಕೈಯಲ್ಲಿದ್ದ ಬಿಲ್ಲು, ಬಾಣ ಅವು ಕೂಡ ನಾಶ ಹೋಗ್ತವೆ. ಆದರೂ ಹಿಮ್ಮೆಟ್ಟದ ಸಿಂಹದ ಮರಿ ತನ್ನ ಕೈಗೆ ಸಿಕ್ಕಿದ ಆಯುಧಗಳಿಂದಾನೇ ಸಿಕ್ಕ ಸೈನಿಕರನ್ನೆಲ್ಲ ಕೊಂದ ಹೋಗ್ತಾನೆ.
ಈಗ ದುಶ್ಯಾಸನ ಮಗನಾದ ದುಶ್ಯಾಸಿನಿ ಅವನ ಎದುರುಗಡೆ ಬರ್ತಾನೆ. ಇವರಿಬ್ಬರ ನಡುವೆ ಗದಾಯುದ್ಧ ಶುರು ಆಗ್ತವೆ. ಅದಾಗಲೇ ಸಮಯ ಸೂರ್ಯ ಅಸ್ತಮ ಆಗುವ ಟೈಮ್ ಆಗಿರುತ್ತೆ. ಬೆಳಗ್ಗೆ ಯುದ್ಧ ಶುರುವಾದಾಗಿಂದ ಇಲ್ಲಿವರೆಗೂ ಕ್ಷಣಕಾಲ ಬಿಡುವಿಲ್ಲದ ಅಭಿಮನ್ಯು ಅದಾಗಲೇ ಸುಸ್ತಾಗೋಗಿರ್ತಾನೆ. ಆದರೂ ಗದಾಯುದ್ಧದಲ್ಲಿ ಅವನಿಗೆ ಸರಿಸಾಟಿಯಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಸಾಲದಕ್ಕೆ ಅಭಿಮನ್ಯುಗೆ ಇಲ್ಲಿಂದಲೂ ಬಂದು ಬೀಳ್ತಿದ್ದಂಥ ಬಾಣಗಳು ಕೂಡ ಇರ್ತವೆ. ಇದೇ ಸಮಯ ಬಳಸ್ಕೊಂಡಂತ ದುಶ್ಯಾಸನ ಮಗನ ದುಶ್ಯಾಸನಿ ಅಭಿಮನ್ಯುವಿನ ತಲೆಗೆ ಜೋರಾಗಿ ಹೊಡಿತಾನೆ. ಅಷ್ಟೇ, ಅಭಿಮನ್ಯು ಅಲ್ಲಿಗೆ ಮುಗಿದೋಗ್ತಾನೆ. ಈ ಹೊತ್ತಿಗೆ ಆಲ್ರೆಡಿ ಅಭಿಮನ್ಯು 10,000 ಮಹಾರಥರನ್ನ ಕೊಂದಾಕಿರ್ತಾನೆ. ಲಕ್ಷ ಸೈನ್ಯ ನಾಶ ಆಗಿರುತ್ತೆ. ಆನೆಗಳು, ಕುದುರೆಗಳು ಸತ್ತು ಬಿದ್ದಿರ್ತವೆ. ಅದೆಷ್ಟೋ ರಥಗಳು ಪುಡಿಗುಟ್ಟಿ ಹೋಗಿರ್ತವೆ. ದ್ರೋಣರು ಕಣ್ಣಾರೆ ಕಂಡ್ರು ಅಧರ್ಮನ ತಡಿಲಿಕ್ಕಾಗಿಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊತಾರೆ. ಈ ವಿಚಾರ ತಿಳಿದಂಥ ಪಾಂಡವರು ತುಂಬಾನೇ ಕೋಪ, ತುಂಬಾನೇ ದುಃಖದಲ್ಲಿ ಮುಳುಗೋಗ್ತಾರೆ. ಓಕೆ ಫ್ರೆಂಡ್ಸ್, ಹೇಗಿತ್ತು ಸ್ಟೋರಿ? ಇದೇ ಥರ ಸ್ಟೋರೀಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.